ಯಾಕಮ್ಮ ಯಾಕೋ ಮಾತಾಡಬೇಕು ಬರ್ರಮ್ಮ ಅಂತ ಹೇಳಿ ಕಳಿಸ್ದೆ. ಏನಮ್ಮ ಏನು ಮಾತಾಡಬೇಕು? ಏನಿಲ್ಲ ಕಣಮ್ಮ, ಆಟ ದುಡ್ಡು ಐತಿ, ಗಾಡಿ ಐತಿ, ತಲಾಕಿಟ್ಟಿಟ್ಟು ಹಂಚ್ಕೊಳ್ರಿ. ತಿರ್ಗಾ ಓಟು ನಾನು ಇದ್ದಾಗ ಹಂಚ್ಕೊಟ್ರಿ, ಯಾವುದಿರಲ್ಲ ಸತ್ ಮೇಲೆ ಓಟುನು ತಿರ್ಗಾ 4 ಜನನು ಪರದಾಡೋದು ಬೇಡ ಅಂತೇಳಿ ಅಚ್ಚೆ ಬಾಡುವೇನು ದುಡ್ಡು ಅದೆಲ್ಲ ಹಂಚ್ಕೊಡೋಣ ಅಂತೇಳಿ ನಿರ್ಧಾರ ಮಾಡಿದ್ದೀನಿ ಕಣಮ್ಮ. ಅದಕ್ಕಾಗಿನ ಹೊಸ್ಮಕಾಯಿನೂ ಕಳಿಸ್ದೆ. ಯಾಕ ಹೇಳ್ಬಿಡು ನೀನೇನು. ಗಂಡು ಹುಡುಗರು ಇಲ್ಲ ಏನಿಲ್ಲ, ಅದಕ್ಕೆ ಅತ್ತ ಕೊಟ್ಬಿಡೋಣ ನಮ್ಮ ಹೆಣ್ಣು ಹುಡುಗರಿಗೆ. ಗಂಡು ಹುಡುಗರು ಇದ್ದರೆ ಬಿಡಪ್ಪ, ನಮ್ಮ ಮಕ್ಕಳ ಇದಾವೆ ಗಂಡು ಹುಡುಗರು ಅಂತ ಇಕ್ಕೋಬೋದಾಗಿತ್ತು. ಗಂಡು ಹುಡುಗರು ಇಲ್ಲ ಏನಿಲ್ಲ, ಅದಕ್ಕೆ ನಮ್ಮ ಹೆಣ್ಣು ಹುಡುಗರಿಗೆಲ್ಲ ಕೊಟ್ಬಿಡ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾಳಮ್ಮ ನಿಮ್ಮಮ್ಮ. ನೋಡ್ರಿ, ಇದಕ್ಕೆ ನೀವೇನು ಹೇಳ್ತೀರಾ? ಅಲ್ಲ, ನಾವೇನು ಕೇಳಿಲ್ಲ ಏನಿಲ್ಲ. ಯಾಕಮ್ಮ ನೀನು ಇಂಥ ನಿರ್ಧಾರ ತಗೊಂಡಿದ್ಯಾ? ಸುಮ್ಮನಿರು, ನಾವು ಹೇಳಿಲ್ವಿ. ಸುಮ್ಮನೆ ಯಾಕೆ ನೀನು ಅಂಥದ್ದೆಲ್ಲ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀಯ? ನಾವೇನೇನು ಕೇಳಿದ್ವಿ ನಿನಗೆ? ಕೇಳಿದರೆ ಬಿಡಪ್ಪ ಅನ್ಬೋದಾಗಿತ್ತು. ನಾವೇನು ಕೇಳಿಲ್ಲ ಏನಿಲ್ಲ, ನಮಗೇನು ಕಡಿಮೆ ಆಗಿಲ್ಲ ಅಂತ ಮನೆ ಕೊಟ್ಟಿದೀಯಾ ನಮ್ಮನ್ನು? ಏನು ನಾವೇನು ಕೇಳಿಲ್ಲ, ಸುಮ್ಮನಿರು. ಇವಾಗ ಯಾಕೆ ಸುಮ್ಮನೆ ಸ್ವಲ್ಪ ದಿನ ಸುಮ್ಮನೆ ಇದ್ದುಬಿಡು. ಕಣಮ್ಮ, ನಾನು ನೋಡ್ಕೊಂಡು ಸಂಗೀತಮ್ಮ ಇಲ್ಲೇ ಇದ್ದಾಳೆ, ಇದ್ದೂರಾಗೆ ಇದ್ಲಾ, ಹೆಂಗೂ ಇಲ್ಲೇ ಇರಲಿ, ಮನೇನ ಸಂಗೀತಮ್ಮನೆ ತಕಂಬ್ಲಿ ಅಂತ ಹೇಳಿ ನಾನು ಆಲೇನೆ ಹೇಳ್ಬಿಟ್ಟಿದ್ದೀನಿ. ಯಾಕಂದರೆ ನಿಮ್ಮನ್ನು ಕುಂಡ್ರಿಸ್ಕೊಂಡು ಹೇಳ್ಬಿಡೋಣ ಅಂತ. ತಿರ್ಗಾ ಆಮೇಲೆ ನಾನು ಸತ್ತಾಗ ಪರದಾಡೋದು ಬೇಡ ಅಂತ ಹೇಳಿ ಇವಾಗ ಅದಕ್ಕೆ ಸಂಗೀತಮ್ಮನು ರಾಜಪ್ಪನು ಇಲ್ಲೇ ಇಕ್ಕೊಂಡಿದ್ದೀನಿ. ಇಲ್ಲೇ ಇರಲಿ ಅಂತ ಹೇಳಿ ಇಲ್ಲೇ ಇದ್ದು ನಾನು ನೋಡ್ಕೊಂಡು ಇವರೇ ಮನೆ ತಗಂಬ್ಲಿ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಕಣಮ್ಮ. ಅದಕ್ಕೇನೆ ನಿಮಗೆ ಎಲ್ಲರಿಗೂ ಹೇಳ್ಬಿಡೋಣ ಕುಂಡ್ರಿಸ್ಕೊಂಡು, ತಿರ್ಗಾ ಆಮೇಲೆ ಒಟ್ಟು ಪರದಾಡೋದು ಬೇಡ ಅಂತ. ಕಿರಮ್ಮ, ಚೆನ್ನಾಗಿದ್ದಂಗೆ ನೀನು ಯಾಕೆ ಸಹಾಯ ಮಾತಾಡ್ತೀಯ? ಅಂಥವೆಲ್ಲ ಯಾಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀವಿ? ಚೆನ್ನಾಗಿದ್ದಾಗ ಚೆನ್ನಾಗಿರೋದು ನೋಡ್ಕೋಬೇಕಷ್ಟೇ. ತಿರುಗಿ ನಾನು ಸತ್ತಾಗ ಅಂತ ಅದನ್ನ ಯಾಕೆ ಅಂತೀಯ? ಅದನ್ನೆಲ್ಲ ಮಾತಾಡೋಕೆ ಹೋಗ್ಬೇಡ. ಸುಮ್ಮನೆ ಯಾಕೆ ಅಂಥವೆಲ್ಲ ಮಾತಾಡ್ಕೊಂಡು ನೀನು ಇಲ್ಲೋದೆಲ್ಲ ತಂದ್ಕೊಂಬಕ್ಕೆ ಹೋಗ್ಬೇಡ, ಬಾಯಾಗ ಆಡ್ದೆ ಅಂತೇಳಿ ಸುಮ್ಮನೆ ತಲೆಗೆ ತಂದ್ಕೊಂಡೆ ಎಂಬುದು ಬೇಡ ಸುಮ್ಮನಿರು. ಅಂಥವೆಲ್ಲ ಮಾತಾಡೋಕ್ಕೆ ಹೋಗ್ಬೇಡ ನೀನು. ಅದೇ ಮತ್ತೆ ನಿಮ್ಮ ಅಮ್ಮ ಎಷ್ಟು ಹೇಳಿದ್ರು ಅಷ್ಟೇ ಕಣಪ್ಪ. ಇಲ್ಲ ಕಣಮ್ಮ, ನಾನು ನಾಳೆ ನೋಡಿದ್ದೀನಿ. ಇದ್ದಾಗ ಬಿಡು ಅಂತಾರೆ, ಆಮೇಲೆ ಸತ್ತಾಗ ನನಗೆ ಅಂತ ಹೇಳಿ ಹೆಣ್ಮಕ್ಳಾಗಲಿ ಗಂಡು ಮಕ್ಳಾಗಲಿ ಎಲ್ಲ ಒಯ್ದಾಡೋದ ನೋಡಿದ್ದೀನಿ. ಅಯ್ಯೋ ನಮ್ಮಮ್ಮ ನನಗೆ ಬರ್ಬೇಕು ಅಂತ. ನಾನು ಅದಕ್ಕೆ ಅವಳು ಸಂಗೀತಮ್ಮನ ರಾಜಪ್ಪ ಇಲ್ಲಿರ್ತಾರೆ, ಅವ್ರು ನಾನು ನೋಡ್ಕೊಂಡು ನನ್ನ ಮನೆಯಾಗೆ ಇರ್ತಾರೆ. ಈಗ ಎಲ್ಲರಿಗೂ 7 ಜನ ನೋಡ್ಕೊಳ್ಳಿ ಅಂತ ಯಾರೂ ನೋಡ್ಕೊಂಬ್ಲಿಲ್ಲ. ಕೊನೆಗೆ ನಮ್ಮ ಸಂಗೀತಮ್ಮ ನನ್ನ ಮಗಳೇ ನನ್ನ ಅಳಿಯನೇ ನೋಡ್ಕೊಂಬ್ಲಿಲ್ಲ. ನನ್ನ ಬೇರೆ ಯಾರು ಬೇಡ, ಇದೇ ಊರಾಗೆ ಇರ್ತಾರೆ, ಅವ್ರು ಎಲ್ಲೂ ಹೋಗಲ್ಲ. ಅದಕ್ಕೆ ಅಲ್ಲಿ ಹೆಂಗೂ ಮಗ ಸಸಿ ಅಲ್ಲೇ ಇರ್ತಾರೆ, ಇವರಿಲ್ಲೇ ಇದ್ದು ನಾನು ನೋಡ್ಕೊಂತಾರೆ. ಅದಕ್ಕಾಗಿ ಮನೆ ಮಾತ್ರ ನಮ್ಮ ಸಂಗೀತಮ್ಮನೇ ತಾಮ್ತಾಳೆ. ಮನೆ ಮಾತ್ರ ಸಂಗೀತಮ್ಗೆ ಸೇರ್ಬೇಕು. ಅದಕ್ಕೆ ನಿಮ್ಮೆಲ್ಲ ಎದುರಿಗೂ ಹೇಳೋಣ ಅಂತ. ತಿರ್ಗಿ ಆಮೇಲೆ ಒಟ್ಟು ಸತ್ತಾಗ ನಂಗೆ ಹಂಗೆ ಹಿಂಗೆ ಓಟು ಸವಾಸಲ್ಲ ಕಣಮ್ಮ. ನಾನು ಯಾರ್ಯಾರಿಗೋ ಹೇಳಿದೆ, ಲಾವ ಖುಷಿಗೆ ಹೇಳಿದೆ, ಯಾರನ್ನ ಒಬ್ರು ಇರಪ್ಪ ಅಂತ. ಯಾರು ಇರಲ್ಲ, ಅವ್ರವ್ರ ಮಕ್ಳು ಅವ್ರಿಗೆ ಇದು ಯಾರು ಇರಲ್ಲ. ಇರ್ತೀವಿ ಅಂತಾರೆ, 2 ದಿನ ಇರ್ತಾರೆ, ಅದೇ ಹೋಗ್ತಾರೆ, ತಿರುಗಿ ಬರೋದೇ ಇಲ್ಲ ಏನಿಲ್ಲ. ಅದಕ್ಕೆ ನನಗೆ ಬೇಜಾರಾಗಿ ಗಳಮ್ಮ ಸಂಗೀತಮ್ಮ ನೀನೇ ಇರು ಅಂತೇಳಿ ನಾನು ಹೇಳಿ ಇರಿಸ್ಕೊಂಡಿದ್ದೀನಿ. ಅದನ್ನೇ ಹೇಳಿ ನಮ್ಮ ಇವಾಗ ಯಾಕೆ ಸಂತಮ್ಮ ಸುಮ್ಮನಿರವ್ರೇನು ಅಂತಾರಲ್ಲ, ಒಯ್ದಾಡ ಅಂತಾರಲ್ಲ, ಯಾಕೆ ಒಯ್ದಾಡ್ತಾರೆ? ಹೆಣ್ಣು ಹುಡುಗರು ಅವರು ಮಾತಾಡ್ಕೊಂಡು ಅದು ಏನಾಯ್ತು ಅಂತ ಬಗೆಹರಿಸ್ತಾರೆ. ಈಗ ನಿನಗೆ ಕಷ್ಟ ಸುಖ ಆಯ್ತು ಅಂದರೆ ಬೇಕು, ಆಸ್ಪತ್ರೆ ದುಡ್ಡು ಬೇಕಂದರೆ. ಈಗ ನಿನಗೇನ ಕಾಯಿಲೆ ಆಯ್ತಮ್ಮ, ಎಲ್ಗನ ಹೋಗ್ಬೇಕಮ್ಮ, ಅವಾಗ ದುಡ್ಡಿದ್ರೆ ಯಾರನ್ನ ಅದು ಕರ್ಕೊಂಡು ಹೋಗ್ತಾರೆ, ತೋರಿಸ್ತಾರೆ. ಸುಮ್ಮನಿರು ನೀನೇನು, ಅವೆಲ್ಲ ದುಡ್ಡು ಹಂಚ್ಕೊಡ್ತೀನಿ, ಒಡವೆ ಹಂಚ್ಕೊಡ್ತೀನಿ. ಈಗಲೇ ಯಾಕೆ ನೀನಿನ್ನ ದಿಮ್ಗಿದ್ದಂಗೆ ಚೆನ್ನಾಗಿ ಆರೋಗ್ಯವಾಗಿ ಸುಮ್ಕಿರು ಅಂತ ನಾನು. ಇಲ್ಲ ಹಂಚ್ಕೊಡ್ತೀನಿ ಅಂದರೆ ಯಾಕ ನಾನು ನಾಳೆನೇ ನೋಡಿದ್ದೀನಿ. ಭಾಳ ದಿನದಿಂದಲೂ ನಾನು ಅನ್ಕೊಂತಿದ್ದೆ, ಹೇಳಪ್ಪ ನನಗಿನ್ನೇನು ಯಾವ ಗಂಡು ಹುಡುಗರಿಲ್ಲ ಏನಿಲ್ಲ, ಏನೋ ದುಡ್ಡು ಈಗ ಸಾರ ಇದ್ದಾವೆ, 2 ಸಾರ 2 ಇದ್ದಾವೆ, ತಲಕೊಂದೊಂದು ಹಂಚಿಕೆ ಬಿಡಲಿ ಅವಳು. ಈಗ ಓಟ ದುಡ್ಡು ಐತೆ, ತಲಕ 5 ಲಕ್ಷ ದುಡ್ಡು ಕೊಡ್ತೀನಿ. ತಲಕ 5 ಲಕ್ಷ ದುಡ್ಡು ತಗೊಂಡು ಈಗ ನಾವು ಮನೆ ಕಟ್ಕೊಂಡ್ವಿ, ಏನೋ ನಮ್ಮ ಕಷ್ಟ ಸುಖದಂಗೆ ನೋಡ್ಕೊಂಬಕ್ಕೆ ನಾನು ಓಟ ಇಕ್ಕೊಂತೀನಿ. ತಲಕ 5 ಲಕ್ಷ ದುಡ್ಡು ಒಂದೊಂದು ಹಂಚ್ಕೊಂಡ್ ಕೊಟ್ಟು, ಈಗ ಬೆಣ್ಣು ನನ್ನ ಕಿವಿ ಚಿಕ್ಕಮ್ಮ 1 ಇದ್ದಾವೆ, ಸತ್ ಮೇಲೆ ಅವನ್ನ ಯಾರನ ನನ್ನ ಮೊಮ್ಮಕ್ಳಿಗೆ ಯಾರಿಗ ನನ್ನ ಪುಣ್ಯಮ್ಗ ಯಾರಿಗಾನ ಹೆಣ್ಣು ಹುಡುಗರಿಗೆ ಕೊಟ್ರ ತವ ಕೊಡ್ರಿ ಬೇಕಾರೆ. ಇವಾಗ ಸಾರನ ಹಂಚ್ಕೊಡ್ತೀನಿ. ಬೇಡ ಸುಮ್ಮನಿರ ಮೊದ್ಲಾಗೆ ಏನೀಗ ಅದೆಲ್ಲ ಯಾಕೆ? ಈಗ ನೀನು ಮನೆ ಕೊಟ್ಟರು ನೋಡ್ಕೊಂತೀನಿ, ಕೊಡಲಿಲ್ಲ ಅಂದ್ರೂ ನೋಡ್ಕೊಂತೀನಿ. ನನಗೆ ನೀನು ಸಪ್ಪಗಿರೋದು ನೋಡೋಕ್ಕಾಗಲ್ಲ. ನೀನು ಭಾಳ ಬೇಜಾರಾಗಿರ್ತೀಯ, ಭಾಳ ಬೇಜಾರು ಮಾಡ್ಕೊಂಡು ಒಂಥರ ಏನೋ ಯೋಚನೆ ಮಾಡ್ತಿರ್ತೀಯ. ಅದಕ್ಕೇ ನೋಡೋಕ್ಕಾಗ್ದಿಲ್ಲದಕ್ಕೆ ನಾನು ಬಂದು ನೋಡ್ಕೊಂತಾ ಇರೋದು. ಸರಿನೇ? ಈಗ ಯಾಕ ನೀವು ಹರ್ಷಿತಕ್ಕ ದೀಕ್ಷಾ ಎಲ್ಲರೂ ನನ್ನ ಬಗ್ಗೆ ಏನೋ ಅನ್ಕೊಂಬಕ್ಕೆ ಹೋಗ್ಬೇಡ್ರಿ. ನೋಡಪ್ಪ, ಇವಳು ನೋಡ್ಕೊಂಡು ಇವಳು ಮನೆ ತಗೊಂತಾ ಇದ್ದಾಳೆ ಅಂತ. ನನಗೆ ಮನೆ ಕೊಟ್ಟರು ಸಂತೋಷನೇ, ಕೊಡಲಿಲ್ಲ ಅಂದರೂ ಸಂತೋಷನೇ. ಹಂಗೆಲ್ಲ ನಾವು ಯಾಕಮ್ಮ ಅನ್ಕೊಂಬಕ್ಕೆ ಹೋಗೋಣ? ಈಗ ನಾವಂತೂ ನೋಡ್ಕೊಂಬಕ್ಕಾಗಲ್ಲ, ನೀವಾದ್ರೂ ನೋಡ್ಕೊಂತ ಇದ್ರಲ್ಲ, ಅಷ್ಟೇ ಸಾಕು. ಇವಾಗ ನಾನು ಇರೋಕ್ಕಾಗಲ್ಲ, ವರ್ಷಿತಾನು ಇರೋಕ್ಕಾಗಲ್ಲ, ನಮ್ಮ ಅತ್ತೆ ನಮ್ಮ ಮಾಮ ಬೇಡ ಅಂತಾರೆ. ಅದಕ್ಕೆ ನಾವು ಇರೋಕ್ಕಾಗ್ದಿಲ್ಲದಕ್ಕೆ
ನಿನಗೆ ಹೇಳಿದೀವಲ್ಲ ನೀನು ಇಲ್ಲೇ ಇರ್ತೀಯಲ್ಲ ನೋಡ್ಕ ಅಷ್ಟೇ. ನಾವು ಬರೋಕ್ಕಾಗಲ್ಲ ಅಲ್ಲಿ ಮಕ್ಳನ್ನೆಲ್ಲ ಓದಿಸ್ಕೊಂಡು ನಾವು ಅಲ್ಲಿ ನಮ್ಮ ಅತ್ತೆ ನಮ್ಮ ಮಾವನೆಲ್ಲ ನೋಡ್ಕೋಬೇಕು. ಅವೆಲ್ಲ ನಾನು ನೋಡ್ಕೊಂಬಲ್ಲ ಏನಿಲ್ಲ. ನಮ್ಮವೆಲ್ಲ 5 ಜನ ಅವು ಅವ್ರು ನಮ್ಮ ಮನೆಯವ್ರಿಗೆ ಅವರೆಲ್ಲ ನಮ್ಮ ಬಾವರೆಲ್ಲ 5 ಜನ ಗಂಡು ಮಕ್ಕಳು. ಅವು ಓಸು ಬಿಟ್ಟು ಎಲ್ಲ ಬರೋಕ್ಕಾಗಲ್ಲ. ಅಲ್ಲಿ ಒಟ್ಟು ಬಿಟ್ಟು ಬಂದ್ರೆ ನಮ್ಮ ಮನೆ ತಗೆಲ್ಲ ಅಧ್ವಾನ, ಅದಕ್ಕೆ ಬರೋಕ್ಕಾಗಲ್ಲ ಅಂತೇಳಿ ನಾನು ಇವಾಗ ನಾವು ಹೇಳ್ತಾ ಇದೀವಿ. ನೀನೇ ನೋಡ್ಕೋಬೇಕು ಸಂಗೀತಕ್ಕ, ಯಾರು ನೋಡ್ಕೊಂಬಕ್ಕಾಗಲ್ಲ, ಇದೇ ಊರಾಗೆ ಇರ್ತೀಯಾ, ನೀನೇ ನೋಡ್ಕೋಬೇಕು ಅಷ್ಟೇ. ನಾಲ್ರನ್ನ ನನ್ನ ಕುಂಡ್ರಿಸ್ಕೊಂಡು ಯಾರನ್ನ ಗೌಡ್ರನ್ನ ಕರ್ಕೊಂಬಂದು ಕೊಡ್ತೀನಿ ಇವತ್ತು. ನಾನು ಅದಕ್ಕೆ ಎಲ್ಲರನ್ನೂ ಹೇಳಿ ಕಳ್ಸಿದ್ದೀನಿ. ಬಿಡ ಯಾಕೆ ಸುಮ್ಮನೆ ಸುತ್ತಾಗ ಒಯ್ದಾಡ್ಬಾರ್ದು. ಈಗ ನಾವು ಒಟ್ಟು ಎಲ್ಲಿ ವಯಸ್ಸೋದ್ಮೇಲೆ ಹಾಕ್ಕೊಂಡೋಗ್ಬಿಡ್ತಾರ ಪರ ಇಲ್ಲ. ನಾವು ಒಟ್ಟು ನಮಗೆ ಹಾಕ್ಕೊಂಡೋಗಿರತ್ತಾಗೆ ಒಟ್ಟು ತಲೆಪಲ್ಲಿ ಸುತ್ತು ಬರೋದು ಒಟ್ಟು ಇವಾಗಿನ ಕಾಲದಾಗೆ ಕೇಳೋ ಸುದ್ದಿಗೆ ನೋಡು. ಮೊನ್ನೆ ಇದ್ರಾಗ ನೋಡಿದೆ ಟಿ ವಿಯಲ್ಲಿ ಅಯ್ಯ ಮುಂತಾಗ ಯಾರು ತಗೋಣ ಅಡ್ರೆಸ್ ಕೇಳ್ತೀನಿ ಅಲ್ಲೆಲ್ಗೆ ಹೋಗೋಣ ಅಂತ ಹೇಳಿ ಕೇಳ್ಕೊಂಡು ಹಂಗೆ ಹೋಗಿ ಎಲ್ಲ ಸರ ಕಿತ್ಕೊಂಡು ಅದೇ ಹೋಗ್ಯಾವ್ರಿ. ಆಗ ಅಂಥವು ಯಾತ್ರವನ್ನ ನೋಡಿದಾಗ ಭಯವಾದಂಗೆ ಆಗುತ್ತೆ. ಮತ್ತೆ ಅಂದರೆ ಅದು ಭಯನೇನೆ. ಸುಮ್ಮನೆ ಅಂಥವೆಲ್ಲ ನೋಡಿದಾಗ ಸಮಸ್ಯೆಲ್ಲ ಮಕ್ಳು ಮರಿ ನನ್ನ ತಿಂಬ್ಲಿ ಸುಮ್ಮನೆ ಕಂಡರ್ಪಾಲ್ ಆಗೋದಕ್ಕೆ ನಾನು ಮಕ್ಳು ಮರಿಗಾನ ಆಗಲಿ ಅನ್ನೋದು ಆಗುತ್ತೆ. ಅದೇ ಇರೋದು ನನಗೆ. ನಾವು ಓಟು ಐತಿ ಅಂತ ಹಾಕ್ಕೊಂಡು ಹೋಗೋದು, ಓಟು ಎಲ್ಲನ ಕಳಿಯೋದು. ನಾವು ಕಷ್ಟ ಬಿದ್ದು ಮಾಡಿಸಿದ್ದೀವಿ, ನನ್ನ ಮಕ್ಕಳನ್ನ ತಕೊಂಬ್ಲಿ, ನನ್ನ ಮಕ್ಳಿಗಾನ ಆಗಲಿ ಅಂಬೋದು ಅಷ್ಟೇ. ನನಗೆ ಬೇರೆ ಏನಿಲ್ಲ. ನನ್ನ ಮಕ್ಳಿಗಾಗಲಿ ಎಂಬುದೇ ನಾವು ನಮ್ಮ ಮಕ್ಳಿಗೋಸ್ಕರನೇ ಮಾಡಿರೋದು. ಅಂದಮೇಲೆ ನಮ್ಮ ಮಕ್ಳಿಗೆ ಸೇರಲಿ ಅಂತಲೇ ಅದಕ್ಕೆ ಒಟ್ಟು ನಾವು ಎಲ್ಲಿಗೂ ಹಾಕ್ಯಾಣೋ ಹಂಗಿಲ್ಲ ಏನಿಲ್ಲ. ನಾನು ಯಾತಿಪ್ಪಟ್ಟು ವಯಸ್ಸಾದ್ಮೇಲೆ ಹಾಕಿ ಒಟ್ಟು ಅದಕ್ಕೆ ಹಾಕಿ ಕೊಡ್ತೀನಿ. ಎಲ್ಲರಿಗೂ ಒಂದೊಂದೇಳೆ ಹಂಚ್ಕೊಡ್ತೀನಿ. ಯೋಟನ ಬರಲೇಳ ಒಂದೊಂದೇಳೆ ತಕೊಂಡು ಅವ್ರು ನಮ್ಮನ್ನು ನೋಡ್ಕೊಂಡು ಇರ್ಲೇಳ ಅಷ್ಟೇ. ಮನೆ ಮಾತ್ರ ಸಂಗೀತ ಅಂತ ಈಗ ಮನೇನ ತಿರ್ಗಾ ನೋಡು ಅವಳಿಗೆ ಕೊಟ್ಟರು ಅಂಬೋದು ಬೇಡ. ಅದಕ್ಕೆ ಇವತ್ತು ಎಲ್ಲರನ್ನೂ ಕುಂಡ್ಸ್ಕೊಂಡು ಹೇಳ್ತಾ ಇದ್ದೀನಿ. ಸರಿ ಆಯ್ತು ಹೇಳಮ್ಮ, ನಾವೇನು ಅದಕ್ಕೆಲ್ಲ ಒಪ್ಕೊಂತೀವಿ, ನಮ್ದೇನು ಅಭ್ಯಂತರ ಇಲ್ಲ. ನಾವೇನು ಮಾತಾಡೋಕೆ ಹೋಗಲ್ಲ ಕಣಮ್ಮ. ಈಗಳಮ್ಮ ಎಲ್ಲರೂ ಚೆನ್ನಾಗಿದ್ರೆ ಸಾಕು. ನಾವು 4 ಜನನೂ ಅಂತೀವಿ ಹೊರ್ತನು ನಮಗೆ ಸಾಕು. ನನಗೂ ಇರೋನೊಬ್ಬ ಮಗ, ನನಗೂ ಮಸ್ತಾಗಿ ದೇವ್ರು ಕೊಟ್ಟವನೆ. ಇವತ್ತು ನಾನು ಊಟ ಮಾಡಿದ್ದೀನಿ. 4 ಜನನೂ ಹಂಚ್ಕೊಂತೀವಿ ಬಿಡಮ್ಮ. ಮನೆಗೆ 4 ಜನನೂ ಹಂಚ್ಕೊಂತೀವಿ. ನಾನು ಒಬ್ಳಿಗೆ ಎಂಬುದೇನು ಬೇಡ. ಎಲ್ಲ ನೋಡ್ಕೊಂತೀಯಲ್ಲಮ್ಮ, ನೀನು ನೋಡ್ಕೊಂತೀಯ. ರಾಜಪ್ಪೇನು ಅಂತಾನೆ ಅವ್ರ ಅಮ್ಮನ ಹೋಗಿ ನೋಡ್ಕೊಂಡು ಯಾತ ಕೊಡಲಿಲ್ಲ ನೋಡು, ನಿನ್ಗೇನು ಸಿಕ್ತು, ನಿಮ್ಮ ಅಮ್ಮನ ಹೋಗಿ ನೋಡ್ಕೊಂಡು ಇದ್ಕೆಂಬ ಮಾತುಗಳು ಬೇಡ ಅಂಬೋದು ಅಷ್ಟೇ. ಹಿಂಗಳಪ್ಪ ಹಿಂಗೆ ಹೋಗಿ ನೋಡ್ಕೊಂಡ್ರು ಏನು ಬಂತು ಏನು ಸಿಕ್ತು ಅಂಬ ಮಾತುಗಳು ಬೇಡ. ನಿಷ್ಠರು ಓದ್ಕೋಬಾರ್ದು. ಹೆಂಗೋ ಚೆನ್ನಾಗಿರ್ಬೋದಲ್ಲ ಎಲ್ಲರೂ ಅಂಬ ಒಂದು ಕಾರಣಕ್ಕೋಸ್ಕರ ಏನೋ ಕೇಳ್ತೀವಿ. ಚೆನ್ನಾಗಿ ಎತ್ಕೊಂಡು ಹೋದ್ರೆ ಎಲ್ಲರೂ ಚೆನ್ನಾಗಿರ್ತಾರೆ ಅಂತ ಅಷ್ಟೇ. ನಮ್ಮ ಮನೆಯಾಗ ಯಾರು ಮಾತಾಡೋ ಅಂಥವ್ರಿಲ್ಲ ಬಿಡಮ್ಮ. ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂತಾರೆ. ಇವತ್ತು ನಮ್ದೇನು ಯಾರೇನು ಕಾತ್ಕೊಂಡಿಲ್ಲ. ನನ್ನ ಗಂಡನಾಗಲಿ ಯಾತು ಹೇಳಲ್ಲ, ವರ್ಷಿತನ ಗಂಡನೂ ಯಾತು ಹೇಳಲ್ಲ, ದೀಕ್ಷಿನ ಗಂಡನೂ ಯಾತು ಹೇಳಲ್ಲ. ಕೇಳೋಂಥವ್ರು ಯಾರೂ ಇಲ್ಲ. ಎಲ್ಲ ಸಂಗೀತಂಗೆ ಸೇರಲಿ ಬಿಡಮ್ಮ. ನಮ್ಮ ಹೊಲ ಇನ್ನೇನು ಅವ್ರವ್ರ ಹೆಸ್ರಿಗೆ ಆಗೈತೆ. ಮನೆ ಒಂದೈತೆ, ಮನೇದು ಮಾತ್ರ ಸಂಗೀತಮ್ಮ ಕೊಡ್ತೀನಿ. ಒಡವೆ ದುಡ್ಡು ಏನೈತೆ ತಲಕ 5 ಲಕ್ಷ ಕೊಟ್ಟು ಸರಾನು ಒಂದೊಂದು ಹಂಚ್ಕೊಂಡು ಕೊಡ್ತೀನಿ. ಎಲ್ಲರೂ ತಗೊಂಡು ಹಾಕತ್ತಂಗೆಲ್ಲ ನಾ ಬತ್ತಾ ಹೋಗ್ತಾ ಚೆನ್ನಾಗಿರ್ರಿ. ನೀವು ಬತ್ತಾ ಹೋಗ್ತಾ ಚೆನ್ನಾಗಿರ್ಬೇಕು ಎಲ್ಲರೂ. ನೀವು ಈಗ ಮನೆ ಇರುತ್ತೆ, ಸಂಗೀತಮ್ಮ ಇರ್ತಾಳೆ, ಇಲ್ಲೇ ಇಟ್ಕೊಂಡು ಹೋಗ್ತಾಳೆ. ಎಲ್ಲಾರನ್ನೂ ಸಂಗೀತಮ್ಮನೇ ಇವಾಗ ಕರೆದು ಕಳಿಸೋದು ಎಲ್ಲ ನೋಡ್ಕೊಂಬೋದು. ಈಗ ಗಂಡು ಮಕ್ಕಳಿಲ್ಲ ಏನಿಲ್ಲ. ಅದಕ್ಕೆ ನೀವೇನೆ ಎಲ್ಲ ಚೆನ್ನಾಗಿ ಕಿತ್ಕೊಂಡು ಹೋಗ್ಬೇಕು. ಈಗ ನನ್ನೊಬ್ಳು ಸತ್ರು ಅಂದರೆ ಯಾರು ಇರಲ್ಲ ಕಣಮ್ಮ. ನಿಮ್ಮ ಮನೆ ಹುಡುಗರನ್ನ ಕರೆದು ಕಳ್ಸಾಳು. ಅದಕ್ಕಾಗಿ ಈಗ ನೀವೇ ಎಲ್ಲರೂ ಹೊಂದಾಣಿಕೆಯಿಂದನೇ ಚೆನ್ನಾಗಿ ಕಿತ್ಕೊಂಡು ಹೋಗ್ಬೇಕು. ಇವಾಗ ಚೆನ್ನಾಗಿರ್ತೀವಿ ಬಿಡಮ್ಮ. ನೀನು ಅದನ್ನೆಲ್ಲ ಏನು ಯೋಚನೆ ಮಾಡಬೇಡ. ನಾವು ಇವಾಗಲೂ ಚೆನ್ನಾಗಿವಿ, ಮುಂದೂ ಚೆನ್ನಾಗಿರ್ತೀವಿ. ಸುಮ್ಮನೆ ನಾವೆಲ್ಲ ಯೋಚನೆ ಮಾಡೋಕೆ ಹೋಗ್ಬೇಡ. ಸುಮ್ಮನೆ ಯಾಕಂತವೆಲ್ಲ ತಲೆ ಕೆಡಿಸ್ಕೊಂತೀಯ. ನಾನು ಯಾಕಂದರೆ ಇವಾಗ ಹಿಂಗೈತೆ ಪರಿಸ್ಥಿತಿ. ಒಟ್ಟು ವಯಸ್ಸೋದಾಗ ಯಾಕೆ ಎಲ್ಲ ಹಾಕ್ಕೊಂಡು ಹೋಗೋಕ್ಕಾಗಲ್ಲ ಏನಿಲ್ಲ ಸರಗಳ್ನೆಲ್ಲನ. ಅದಕ್ಕೆ 2 ಎಳೆವು 2 ಇದ್ದಾವೆ. ಅದಕ್ಕೆ 4 ಒಂದೊಂದು ಎಳೆನ 4 ಜನಕ್ಕೆ ಹಂಚ್ಕೊಟ್ಟು ತಲಕ 5 ಲಕ್ಷ ದುಡ್ಡು ಕೊಡ್ಬೇಕಂತ ಡಿಸೈಡ್ ಮಾಡಿದ್ದೀನಿ. ಯಾಕೆ ಕೊಟ್ಬಿಡೋಣ ಅಂತೇಳಿ ಮನೆ ಮಾತ್ರ ಸಂಗೀತಮ್ಮನಿಗೆ ಕೊಡ್ತೀನಿ. ಸಂಗೀತಮ್ಮ ಬೇಡ 4 ಜನನೂ ಹಂಚ್ಕೊಂತೀವಿ ಅಂತ ಹೇಳ್ತಾ ಇದ್ದಾಳೆ. ಈಗ ಎಲ್ಲರೂ ಬಂದೋಗೋಕ್ಕೆ ಸಂಗೀತಮ್ಮ ಇಲ್ಲಿ ಇತ್ಕೊಂಡು ಎಲ್ಲರನ್ನೂ ಕರೆದು ಕಳಿಸ್ಕೊಂಡು ಎಲ್ಲರನ್ನೂ ನೋಡ್ಕೊಂಬೇಡ. ಮಗ ಅಲ್ಲಿ ಇರ್ತಾನೆ, ಸಂಗೀತಮ್ಮನೂ ರಾಜಪ್ಪ ಇಲ್ಲಿ ಇರ್ತಾರೆ ಅಷ್ಟೇ. ಎಲ್ಲರೂ ಚೆನ್ನಾಗಿ ಇತ್ಕೊಂಡು ಹೋದರೆ ಯಾವುದೂ ಇರಲ್ಲ. ನೋಡ್ತಾ ಇರಿ ಫ್ರೆಂಡ್ಸ್, ಇನ್ನೇನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.